ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಿಗದೆ ಕೂಡ ಜನ ಈಗ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗೃಹ ಬಳಕೆ ಎಲ್ಪಿಜಿಗಳು ಕೂಡ ಸಿಗ್ತಾ ಇಲ್ಲ. ರಾಯಚೂರಲ್ಲಿ ಸಿಲಿಂಡರ್ಗಾಗಿ ನೂರಾರು ಜನ ಕ್ಯೂ ನಿಂತಿದ್ದಾರೆ. ಸಾಲಗುಂದ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಮಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ತೆಗಿಬೇಕು ಅಂತ ಅಲ್ಲಿರುವಂತವರು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆದರೆ ಮಾಲೀಕ ಅದಕ್ಕೆ ಹಿಂದೇಟು ಹಾಕಿದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟುದ್ದ ಕ್ಯೂ ನಿಂತಿದ್ದಾರೆ ನೋಡಿ. ಕೆಲಸ ಎಲ್ಲ ಬಿಟ್ಟು ಆ ಬಿಸಿಲಲ್ಲಿ ಕ್ಯೂ ನಿಂತಿರುವಂಥ ಜನ ನೂರಾರು ಮಂದಿ ಆಗಮಿಸಿ ಅಲ್ಲಿ ತಮ್ಮ ಖಾಲಿ ಆಗಿರುವಂತಹ ಸಿಲಿಂಡರ್ಗಳನ್ನು ಇಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಇವಾಗ ತಮ್ಮ ಸರದಿ ಬರುತ್ತೆ, ಆಮೇಲೆ ಬರುತ್ತೆ, ಸರದಿ ಬರುತ್ತೆ, ಬುಕ್ ಮಾಡಿ 2 ತಿಂಗಳಾಯಿತು, ಇನ್ನೇನು ಇವತ್ತು ಸಿಕ್ಕಿಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ಬಂದಿರೋದು. ಆದರೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಾಲೀಕರ ಜೊತೆ ವಾಗ್ವಾದಗಳು ಕೂಡ ಆಗಿದೆ. ಮುಂಜಾನಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಷಾಟ ಕೊಡ್ತಾರೆ ನಮಗೆ. ಗ್ಯಾಸ್ ಬಂದಿಲ್ಲ ಅಂದ್ರೆ ಎಲ್ಲರೂ ಮನೆಗೆ ಹೋಗ್ತು ಬಿಡ್ರಿ. ನೈಟ್ಲಿಂದ ಇಲ್ಲೇ ಕುಂತ್ಕೊಂಡಿವಿ. ಮನ್ಯಾಗ ಒಬ್ಬೊಬ್ರಿಗೆ ಅನುಕೂಲ ಐತೆ, ಒಬ್ಬರಿಗೆ ಅನುಕೂಲ ಇಲ್ಲ. ಮಗಳಿಗೆ ಸಿರಿನಾಗೈತೆ, ಗಂಜಿ ಮಾಡಿ ಕೊಡೋರಿಲ್ಲ ಮನ್ಯಾಗ. ಮುಂಜಾನಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಷಾಟ ಕೊಡ್ತಾರೆ ನಮ್ಗೆ. ನಿನ್ನೆ ರಾತ್ರಿ 8 ಗಂಟೆಲಿಂದ ಕುಂತಿ ಊಟ ಎಲ್ಲ ಹೋಗ್ತಿರಲ್ಲ. ಏನ್ರ ಗಂಡನ ಮಕ್ಕಳ ಬಿಟ್ಟು ಕೇಸಿ ಗ್ಯಾಸ್ ಕಾಯ್ಕೊಂಡ್ ಕುಂತೀವಿ. 2 ತಿಂಗಳ ಆಯ್ತು ನಮ್ಗೆ ಗ್ಯಾಸನ್ನ ಕೊಟ್ಟಿಲ್ಲ. ಎಲ್ಲರ ಸಲ ಬಂದು ವಾಪಸ್ ಹೋಗಿ ನಾವು ಇನ್ನೊಂದು ಗ್ಯಾಸ್ ಮಾಡ್ತೀರಿ ನೀವು. ಇನ್ನೊಂದು ಗ್ಯಾಸ್ ಇಲ್ಲ ಬಂದ್ ಮಾಡೋಕಿದ್ರೆ ಆಗ್ಲೇ ಈಗ ಫೇಸ್ಬುಕ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತೈತೆ. ನಾವು ಮೊದ್ಲಿಗೆ ಹೆಂಗ್ ಕೊಟ್ರೆ ಅದನ್ನ ಕೊಡ್ಕೊಂತ ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಿಗದೆ ಕೂಡ ಜನ ಈಗ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗೃಹ ಬಳಕೆ ಎಲ್ಪಿಜಿಗಳು ಕೂಡ ಸಿಗ್ತಾ ಇಲ್ಲ. ರಾಯಚೂರಲ್ಲಿ ಸಿಲಿಂಡರ್ಗಾಗಿ ನೂರಾರು ಜನ ಕ್ಯೂ ನಿಂತಿದ್ದಾರೆ. ಸಾಲಗುಂದ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಮಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ತೆಗಿಬೇಕು ಅಂತ ಅಲ್ಲಿರುವಂತವರು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆದರೆ ಮಾಲೀಕ ಅದಕ್ಕೆ ಹಿಂದೇಟು ಹಾಕಿದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟುದ್ದ ಕ್ಯೂ ನಿಂತಿದ್ದಾರೆ ನೋಡಿ. ಕೆಲಸ ಎಲ್ಲ ಬಿಟ್ಟು ಆ ಬಿಸಿಲಲ್ಲಿ ಕ್ಯೂ ನಿಂತಿರುವಂಥ ಜನ ನೂರಾರು ಮಂದಿ ಆಗಮಿಸಿ ಅಲ್ಲಿ ತಮ್ಮ ಖಾಲಿ ಆಗಿರುವಂತಹ ಸಿಲಿಂಡರ್ಗಳನ್ನು ಇಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಇವಾಗ ತಮ್ಮ ಸರದಿ ಬರುತ್ತೆ, ಆಮೇಲೆ ಬರುತ್ತೆ, ಸರದಿ ಬರುತ್ತೆ, ಬುಕ್ ಮಾಡಿ 2 ತಿಂಗಳಾಯಿತು, ಇನ್ನೇನು ಇವತ್ತು ಸಿಕ್ಕಿಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ಬಂದಿರೋದು. ಆದರೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಾಲೀಕರ ಜೊತೆ ವಾಗ್ವಾದಗಳು ಕೂಡ ಆಗಿದೆ. ಮುಂಜಾನಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಷಾಟ ಕೊಡ್ತಾರೆ ನಮ್ಗೆ. ಗ್ಯಾಸ್ ಬಂದಿಲ್ಲ ಅಂದ್ರೆ ಎಲ್ಲರೂ ಮನೆಗೆ ಹೋಗ್ತು ಬಿಡ್ರಿ. ನೈಟ್ಲಿಂದ ಇಲ್ಲೇ ಕುಂತ್ಕೊಂಡಿವಿ. ಮನ್ಯಾಗ ಒಬ್ಬೊಬ್ರಿಗೆ ಅನುಕೂಲ ಐತೆ, ಒಬ್ಬರಿಗೆ ಅನುಕೂಲ ಇಲ್ಲ. ಮಗಳಿಗೆ ಸಿರಿನಾಗೈತೆ, ಗಂಜಿ ಮಾಡಿ ಕೊಡೋರಿಲ್ಲ ಮನ್ಯಾಗ. ಮುಂಜಾನಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಷಾಟ ಕೊಡ್ತಾರೆ ನಮ್ಗೆ. ನಿನ್ನೆ ರಾತ್ರಿ 8 ಗಂಟೆಲಿಂದ ಕುಂತಿ ಊಟ ಎಲ್ಲ ಹೋಗ್ತಿರಲ್ಲ. ಏನ್ರ ಗಂಡನ ಮಕ್ಕಳ ಬಿಟ್ಟು ಕೇಸಿ ಗ್ಯಾಸ್ ಕಾಯ್ಕೊಂಡ್ ಕುಂತೀವಿ. 2 ತಿಂಗಳ ಆಯ್ತು ನಮ್ಗೆ ಗ್ಯಾಸನ್ನ ಕೊಟ್ಟಿಲ್ಲ. ಎಲ್ಲರ ಸಲ ಬಂದು ವಾಪಸ್ ಹೋಗಿ ನಾವು ಇನ್ನೊಂದು ಗ್ಯಾಸ್ ಮಾಡ್ತೀರಿ ನೀವು. ಇನ್ನೊಂದು ಗ್ಯಾಸ್ ಇಲ್ಲ ಬಂದ್ ಮಾಡೋಕಿದ್ರೆ ಆಗ್ಲೇ ಈಗ ಫೇಸ್ಬುಕ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತೈತೆ. ನಾವು ಮೊದ್ಲಿಗೆ ಹೆಂಗ್ ಕೊಟ್ರೆ ಅದನ್ನ ಕೊಡ್ಕೊಂತ ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಿಗದೆ ಕೂಡ ಜನ ಈಗ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗೃಹ ಬಳಕೆ ಎಲ್ಪಿಜಿಗಳು ಕೂಡ ಸಿಗ್ತಾ ಇಲ್ಲ. ರಾಯಚೂರಲ್ಲಿ ಸಿಲಿಂಡರ್ಗಾಗಿ ನೂರಾರು ಜನ ಕ್ಯೂ ನಿಂತಿದ್ದಾರೆ. ಸಾಲಗುಂದ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಮಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ತೆಗಿಬೇಕು ಅಂತ ಅಲ್ಲಿರುವಂತವರು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆದರೆ ಮಾಲೀಕ ಅದಕ್ಕೆ ಹಿಂದೇಟು ಹಾಕಿದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟುದ್ದ ಕ್ಯೂ ನಿಂತಿದ್ದಾರೆ ನೋಡಿ. ಕೆಲಸ ಎಲ್ಲ ಬಿಟ್ಟು ಆ ಬಿಸಿಲಲ್ಲಿ ಕ್ಯೂ ನಿಂತಿರುವಂಥ ಜನ ನೂರಾರು ಮಂದಿ ಆಗಮಿಸಿ ಅಲ್ಲಿ ತಮ್ಮ ಖಾಲಿ ಆಗಿರುವಂತಹ ಸಿಲಿಂಡರ್ಗಳನ್ನು ಇಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಇವಾಗ ತಮ್ಮ ಸರದಿ ಬರುತ್ತೆ, ಆಮೇಲೆ ಬರುತ್ತೆ, ಸರದಿ ಬರುತ್ತೆ, ಬುಕ್ ಮಾಡಿ 2 ತಿಂಗಳಾಯಿತು, ಇನ್ನೇನು ಇವತ್ತು ಸಿಕ್ಕಿಬಿಡುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅನೇಕರು ಬಂದಿರೋದು. ಆದರೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಾಲೀಕರ ಜೊತೆ ವಾಗ್ವಾದಗಳು ಕೂಡ ಆಗಿದೆ. ಮುಂಜಾನಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಷಾಟ ಕೊಡ್ತಾರೆ ನಮ್ಗೆ. ಗ್ಯಾಸ್ ಬಂದಿಲ್ಲ ಅಂದ್ರೆ ಎಲ್ಲರೂ ಮನೆಗೆ ಹೋಗ್ತು ಬಿಡ್ರಿ. ನೈಟ್ಲಿಂದ ಇಲ್ಲೇ ಕುಂತ್ಕೊಂಡಿವಿ. ಮನ್ಯಾಗ ಒಬ್ಬೊಬ್ರಿಗೆ ಅನುಕೂಲ ಐತೆ, ಒಬ್ಬರಿಗೆ ಅನುಕೂಲ ಇಲ್ಲ. ಮಗಳಿಗೆ ಸಿರಿನಾಗೈತೆ, ಗಂಜಿ ಮಾಡಿ ಕೊಡೋರಿಲ್ಲ ಮನ್ಯಾಗ. ಮುಂಜಾನಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಷಾಟ ಕೊಡ್ತಾರೆ ನಮ್ಗೆ. ನಿನ್ನೆ ರಾತ್ರಿ 8 ಗಂಟೆಲಿಂದ ಕುಂತಿ ಊಟ ಎಲ್ಲ ಹೋಗ್ತಿರಲ್ಲ. ಏನ್ರ ಗಂಡನ ಮಕ್ಕಳ ಬಿಟ್ಟು ಕೇಸಿ ಗ್ಯಾಸ್ ಕಾಯ್ಕೊಂಡ್ ಕುಂತೀವಿ. 2 ತಿಂಗಳ ಆಯ್ತು ನಮ್ಗೆ ಗ್ಯಾಸನ್ನ ಕೊಟ್ಟಿಲ್ಲ. ಎಲ್ಲರ ಸಲ ಬಂದು ವಾಪಸ್ ಹೋಗಿ ನಾವು
ಇದಂತ ಗ್ಯಾಸ್ ಮಾಡ್ತೀರಿ ನೀವು ಇದೊಂದು ಗ್ಯಾಸ್ ಇಲ್ಲ ಅಂತ ಬಂದ್ ಮಾಡ್ಬೇಕಿದ್ರೆ ಆಗ್ಲೇ ಈಗ ಫೇಸ್ಬುಕ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತೈತೆ ನಾವು ಮೊದ್ಲಿಗೆ ಹೆಂಗ್ ಕೊಟ್ರೆ ಅದನ್ನ ರಾಜ್ಯದಲ್ಲಿ LPG ಸಿಲಿಂಡರ್ ಸಿಗದೆ ಕೂಡ ಜನ ಈಗ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗೃಹ ಬಳಕೆ LPGಗಳು ಕೂಡ ಸಿಗ್ತಾ ಇಲ್ಲ. ರಾಯಚೂರಲ್ಲಿ ಸಿಲಿಂಡರ್ಗಾಗಿ ನೂರಾರು ಜನ ಕ್ಯೂ ನಿಂತಿದ್ದಾರೆ. ಸಾಲಗುಂದ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಮಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ತೆಗಿಬೇಕು ಅಂತ ಅಲ್ಲಿರುವಂತವರು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆದರೆ ಮಾಲೀಕ ಅದಕ್ಕೆ ಹಿಂದೇಟು ಹಾಕಿದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟುದ್ದ ಕ್ಯೂ ನಿಂತಿದ್ದಾರೆ ನೋಡಿ. ಕೆಲಸ ಎಲ್ಲ ಬಿಟ್ಟು ಆ ಬಿಸಿಲಲ್ಲಿ ಕ್ಯೂ ನಿಂತಿರುವಂತಹ ಜನ ನೂರಾರು ಮಂದಿ ಆಗಮಿಸಿ ಅಲ್ಲಿ ತಮ್ಮ ಖಾಲಿ ಆಗಿರುವಂತಹ ಸಿಲಿಂಡರ್ಗಳನ್ನ ಇಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಇವಾಗ ತಮ್ಮ ಸರದಿ ಬರುತ್ತೆ, ಆಮೇಲೆ ಬರುತ್ತೆ, ಸರದಿ ಬರುತ್ತೆ, ಬುಕ್ ಮಾಡಿ 2 ತಿಂಗಳಾಯ್ತು, ಇನ್ನೇನು ಇವತ್ತು ಸಿಕ್ಬಿಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅನೇಕರು ಬಂದಿರೋದು. ಆದ್ರೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಾಲೀಕರ ಜೊತೆ ವಾಗ್ವಾದಗಳು ಕೂಡ ಆಗಿದೆ. ಮುಂಜಾನೆಯಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಕ್ಷಾಟ ಕೊಡ್ತಾರೆ ನಮ್ಗೆ. ಗ್ಯಾಸ್ ಬಂದಿಲ್ಲ ಅಂದ್ರೆ ಎಲ್ಲಾರು ಮನೆಗೆ ಹೋಗ್ತು ಬಿಡ್ರಿ. ನೈಟ್ಲಿಂದ ಇಲ್ಲೇ ಕುಂತ್ಕೊಂಡಿವಿ. ಮನ್ಯಾಗ ಒಬ್ಬೊಬ್ರಿಗೆ ಅನುಕೂಲ ಐತೆ, ಒಬ್ಬರಿಗೆ ಅನುಕೂಲ ಇಲ್ಲ. ಮಗಳಿಗೆ ಸಿರಿನಾಗೈತೆ, ಗಂಜಿ ಮಾಡ್ಕೊಡೋರಿಲ್ಲ ಮನ್ಯಾಗ. ಮುಂಜಾನೆಯಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಕ್ಷಾಟ ಕೊಡ್ತಾರೆ ನಮ್ಗೆ. ನಿನ್ನೆ ರಾತ್ರಿ 8 ಗಂಟೆಲಿಂದ ಕುಂತಿ ಊಟ ಎಲ್ಲ ಹೋಗ್ತಿರಲ್ಲ ಹೆಂಡ್ರ ಗಂಡನ ಮಕ್ಕಳ ಬಿಟ್ಟು ಕೇಸಿ ಗ್ಯಾಸ್ ಕಾಯ್ಕೊಂಡ್ ಕುಂತೀವಿ. 2 ತಿಂಗಳು ಆಯ್ತು ನಮ್ಗೆ ಗ್ಯಾಸನ್ನ ಕೊಟ್ಟಿಲ್ಲ. 2 ಸಲ ಬಂದು ವಾಪಸ್ ಹೋಗಿ ನಾವು ಇದಂತ ಗ್ಯಾಸ್ ಮಾಡ್ತೀರಿ ನೀವು ಇದೊಂದು ಗ್ಯಾಸ್ ಇಲ್ಲ ಅಂತ ಬಂದ್ ಮಾಡ್ಬೇಕಿದ್ರೆ ಆಗ್ಲೇ ಈಗ ಫೇಸ್ಬುಕ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತೈತೆ ನಾವು ಮೊದ್ಲಿಗೆ ಹೆಂಗ್ ಕೊಟ್ರೆ ಅದನ್ನ ರಾಜ್ಯದಲ್ಲಿ LPG ಸಿಲಿಂಡರ್ ಸಿಗದೆ ಕೂಡ ಜನ ಈಗ ಪರದಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗೃಹ ಬಳಕೆ LPGಗಳು ಕೂಡ ಸಿಗ್ತಾ ಇಲ್ಲ. ರಾಯಚೂರಲ್ಲಿ ಸಿಲಿಂಡರ್ಗಾಗಿ ನೂರಾರು ಜನ ಕ್ಯೂ ನಿಂತಿದ್ದಾರೆ. ಸಾಲಗುಂದ ಗ್ರಾಮದ ಭಾರತ್ ಗ್ಯಾಸ್ ಏಜೆನ್ಸಿ ಬಂದ್ ಮಾಡಿದ್ದಾರೆ. ಗ್ಯಾಸ್ ಏಜೆನ್ಸಿ ತೆಗಿಬೇಕು ಅಂತ ಅಲ್ಲಿರುವಂತವರು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಆದರೆ ಮಾಲೀಕ ಅದಕ್ಕೆ ಹಿಂದೇಟು ಹಾಕಿದ್ದಾರೆ. ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟುದ್ದ ಕ್ಯೂ ನಿಂತಿದ್ದಾರೆ ನೋಡಿ. ಕೆಲಸ ಎಲ್ಲ ಬಿಟ್ಟು ಆ ಬಿಸಿಲಲ್ಲಿ ಕ್ಯೂ ನಿಂತಿರುವಂತಹ ಜನ ನೂರಾರು ಮಂದಿ ಆಗಮಿಸಿ ಅಲ್ಲಿ ತಮ್ಮ ಖಾಲಿ ಆಗಿರುವಂತಹ ಸಿಲಿಂಡರ್ಗಳನ್ನ ಇಟ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಇವಾಗ ತಮ್ಮ ಸರದಿ ಬರುತ್ತೆ, ಆಮೇಲೆ ಬರುತ್ತೆ, ಸರದಿ ಬರುತ್ತೆ, ಬುಕ್ ಮಾಡಿ 2 ತಿಂಗಳಾಯ್ತು, ಇನ್ನೇನು ಇವತ್ತು ಸಿಕ್ಬಿಡುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅನೇಕರು ಬಂದಿರೋದು. ಆದ್ರೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಾಲೀಕರ ಜೊತೆ ವಾಗ್ವಾದಗಳು ಕೂಡ ಆಗಿದೆ. ಮುಂಜಾನೆಯಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಕ್ಷಾಟ ಕೊಡ್ತಾರೆ ನಮ್ಗೆ. ಗ್ಯಾಸ್ ಬಂದಿಲ್ಲ ಅಂದ್ರೆ ಎಲ್ಲಾರು ಮನೆಗೆ ಹೋಗ್ತು ಬಿಡ್ರಿ. ನೈಟ್ಲಿಂದ ಇಲ್ಲೇ ಕುಂತ್ಕೊಂಡಿವಿ. ಮನ್ಯಾಗ ಒಬ್ಬೊಬ್ರಿಗೆ ಅನುಕೂಲ ಐತೆ, ಒಬ್ಬರಿಗೆ ಅನುಕೂಲ ಇಲ್ಲ. ಮಗಳಿಗೆ ಸಿರಿನಾಗೈತೆ, ಗಂಜಿ ಮಾಡ್ಕೊಡೋರಿಲ್ಲ ಮನ್ಯಾಗ. ಮುಂಜಾನೆಯಿಂದ ಬಂದು ಇಲ್ಲಿ ಕುಂತ್ಕೊಂಡಿವಿ. ಅವ್ರೇನೋ ಪುಕ್ಷಾಟ ಕೊಡ್ತಾರೆ ನಮ್ಗೆ. ನಿನ್ನೆ ರಾತ್ರಿ 8 ಗಂಟೆಲಿಂದ ಕುಂತಿ ಊಟ ಎಲ್ಲ ಹೋಗ್ತಿರಲ್ಲ ಹೆಂಡ್ರ ಗಂಡನ ಮಕ್ಕಳ ಬಿಟ್ಟು ಕೇಸಿ ಗ್ಯಾಸ್ ಕಾಯ್ಕೊಂಡ್ ಕುಂತೀವಿ. 2 ತಿಂಗಳು ಆಯ್ತು ನಮ್ಗೆ ಗ್ಯಾಸನ್ನ ಕೊಟ್ಟಿಲ್ಲ. 2 ಸಲ ಬಂದು ವಾಪಸ್ ಹೋಗಿ ನಾವು ಇದಂತ ಗ್ಯಾಸ್ ಮಾಡ್ತೀರಿ ನೀವು ಇದೊಂದು ಗ್ಯಾಸ್ ಇಲ್ಲ ಅಂತ ಬಂದ್ ಮಾಡ್ಬೇಕಿದ್ರೆ ಆಗ್ಲೇ ಈಗ ಫೇಸ್ಬುಕ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತೈತೆ ನಾವು ಮೊದ್ಲಿಗೆ ಹೆಂಗ್ ಕೊಟ್ರೆ ಅದನ್ನ